ನಮಸ್ತೆ, ಗೀತಾ ಅಡಿಗೆ ಮನೆಗೆ ಸ್ವಾಗತ. ಇವತ್ತು ಸೌತೆಕಾಯಿ ಹಸಿ ಗೊಜ್ಜು ಮಾಡುವ ವಿಧಾನ. ಮೊದಲಿಗೆ ಸೌತೆಕಾಯಿ ಸಿಪ್ಪೆ ತೆಗೆದು ಸಣ್ಣಗೆ ಹಚ್ಚಿಕೊಳ್ಳುವುದು. ನಂತರ ಅದಕ್ಕೆ ಹಾಕುವ ಪದಾರ್ಥಗಳು ಏನೆಂದರೆ ಸಾಸಿವೆ, ಹಸಿಮೆಣಸಿನಕಾಯಿ, ಹುಣಸೆ ಹಣ್ಣು, ಉಪ್ಪು, ತೆಂಗಿನಕಾಯಿ, ಫ್ರೆಶ್ ಆಗಿರೋ ತೆಂಗಿನಕಾಯಿ ಹಾಕಿದ್ರೆ ರುಚಿಯಾಗಿ ಚೆನ್ನಾಗಿರುತ್ತೆ, ಹುರುಗಡ್ಲೆ, ನಂತರ ಅರಿಶಿನ, ಬೆಲ್ಲ ಇಷ್ಟನ್ನು ಹಾಕಿ ರುಬ್ಬಬೇಕು. ಮೊದಲಿಗೆ ನಾವು ಈಗ ಮೊದಲಿಗೆ ಕಾಯಿ ಹಾಕೋಣ. ಹುರುಗಡ್ಲೆ, ಸಾಸಿವೆ, ನಂತರ ಹಸಿಮೆಣಸಿನಕಾಯಿ ಇದನ್ನು 2 ತುಂಡು ಮಾಡಿ ಹಾಕಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬಹುದು. ಖಾರ ತುಂಬಾ ತಿನ್ನೋರು, ಖಾರ ಬೇಡ ಅನ್ನೋರು ಸ್ವಲ್ಪವಾಗಿ ಹಾಕೋಬಹುದು. ಮುದ್ದೆಗೆ, ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಂತರ ಹುಣಸೆ ಹಣ್ಣು ಹಾಕಿ, ಹುಣಸೆ ಹಣ್ಣು, ನಂತರ ಅರಿಶಿನ, ನಂತರ ಬೆಲ್ಲ 3 ಸ್ಪೂನ್. ಎಲ್ಲ ಆದಮೇಲೆ ಉಪ್ಪನ್ನು ಹಾಕಬೇಕು. ಇಷ್ಟು ನೀರು ಹಾಕಿ ರುಬ್ಬಬೇಕು. ಈಗ ರುಬ್ಬಿರುವಂತ ಮಿಶ್ರ ಹಾಕೊಳ್ಳುವುದು ಸೌತೆಕಾಯಿಗೆ. ನಂತರ ನಾನು ಆಗ್ಲೇ ಲಿಸ್ಟ್ ಅಲ್ಲಿ ಸ್ಕಿಪ್ ಮಾಡ್ಬಿಟ್ಟಿದ್ದೆ, ಇದನ್ನ ಮೊಸರು ಇದಕ್ಕೆ ಸೇರಿಸ್ಕೋಬೇಕು. ಇದಕ್ಕೆ ನಂತರ ಒಗ್ಗರಣೆ ಹಾಕಿದ್ದೇನೆ. ಸಾಸಿವೆ, ಇಂಗು, ಎಣ್ಣೆ ಎಲ್ಲ ಹಾಕಿ ಒಗ್ಗರಣೆ ಹಾಕಿದ್ದೇನೆ. ಆ ಒಗ್ಗರಣೆ ಇದ್ರೊಳಗೆ ಹಾಕೊಳ್ಳುವುದು. ಎಲ್ಲವನ್ನು ಮಿಕ್ಸ್ ಮಾಡಿ ಈಗ ಇದಕ್ಕೆ ಒಂದು ಚಿಟಿಕೆ ಕೊತ್ತಂಬರಿ ಸೊಪ್ಪು ಹಾಕಿ, ಬ್ಯಾಚುಲರ್ಸು ಮನೆಯವರು ಸಡನ್ ಆಗಿ ಮಾಡುವಂತ ನಂಚ್ಕೊಳಕ್ಕಾಗತ್ತೆ ಅಥವಾ ಅನ್ನಕ್ಕಾಗತ್ತೆ, ಮಾಡಿಕೊಂಡು ತಿನ್ನೋದಕ್ಕೆ ಸೊಗಸಾಗಿರುತ್ತದೆ. ಸವಿತಾ ಇದ್ರೆ ಇನ್ನೂ ತಿನ್ನಬೇಕು ಅನ್ನಿಸಬೇಕು, ಆ ತರ ಇರುತ್ತೆ, ರುಚಿಕರವಾಗಿರುತ್ತದೆ.